ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಇಸ್ರೇಲ್ ನಡೆಸಿದಂತಹ ದಾಳಿಯಲ್ಲಿ ಇರಾನ್ನ ಶಸ್ತ್ರಾಸ್ತ್ರ ವಿಭಾಗದ ಕಮಾಂಡರ್ ಮಟಾಶ್ ಆಗಿದ್ದಾರೆ. ಪಶ್ಚಿಮ ಇರಾನ್ನಲ್ಲಿ ಪ್ರಯಾಣಿಸುತ್ತಿದ್ದಾಗ ಟಾರ್ಗೆಟ್ ಮಾಡಿ ಹತ್ಯೆ ಮಾಡಲಾಗಿದೆ. ಇಸ್ರೇಲ್ನಿಂದ 1000 ಕಿಲೋಮೀಟರ್ ದೂರದಿಂದಲೇ ನಡೆಸಿರ್ತಕ್ಕಂತಹ ದಾಳಿ ಇದು. ಪಶ್ಚಿಮ ಇರಾನ್ನಲ್ಲಿ ಜೀವ ಬಿಟ್ಟಿದ್ದಾನೆ ಕಮಾಂಡರ್ ಬೆಹನಮ್ ಶಹರಿಯಾರಿ. ಐಆರ್ಜಿಸಿಯಲ್ಲಿನ ಕುದ್ಸ್ ಫೋರ್ಸ್ನ ಶಸ್ತ್ರಾಸ್ತ್ರ ವಿಭಾಗದಲ್ಲಿ ಕಮಾಂಡರ್ ಆಗಿದ್ದಂತಹ ಬೆಹನಾಮ್ ಇರಾನ್ ಎಲ್ಲ ಶಸ್ತ್ರಾಸ್ತ್ರಗಳ ವರ್ಗಾವಣೆಗೆ ಶಹರಿಯಾರಿಯೇ ಮುಂದಾಳತ್ವವನ್ನು ವಹಿಸ್ತಾ ಇದ್ದ. ಹೀಗಾಗಿ ಇಸ್ರೇಲ್ 1000 ಕಿಲೋಮೀಟರ್ ದೂರದಿಂದಲೇ ಈ ಟಾರ್ಗೆಟ್ ಅನ್ನ ಇಟ್ಟು ನಿರ್ದಿಷ್ಟ ಟಾರ್ಗೆಟ್ನಲ್ಲಿ ತಮ್ಮ ಗುರಿಯನ್ನ ಫಿನಿಶ್ ಮಾಡಿದ್ದಾರೆ. ಇರಾನ್ನ ಹಲವಾರು ಉನ್ನತ ಕಮಾಂಡರ್ಗಳನ್ನು ಹತ್ಯೆ ಮಾಡಲಾಗಿದೆ. ಈ ಮೂಲಕವಾಗಿ ಪದೇ ಪದೇ ಖಮೇನಿಗೆ ಎಚ್ಚರಿಕೆ ಕೊಡುವಂತಹ ಕೆಲಸವನ್ನು ಕೂಡ ಇಸ್ರೇಲ್ ಮಾಡ್ತಾ ಬರ್ತಾ ಇದೆ. ಆದರೆ ಇದ್ಯಾವುದಕ್ಕೂ ಕೂಡ ನಾವು ಕೇರ್ ಮಾಡಲ್ಲ. ನಮ್ಮ ಹುತಾತ್ಮರ ಬಲಿದಾನಕ್ಕೆ ನಾವು ವ್ಯರ್ಥ ಆಗೋದಕ್ಕೆ ಬಿಡೋದಿಲ್ಲ. ಅದಕ್ಕೆ ಪ್ರತಿಯಾಗಿ ನಾವು ಕೂಡ ದಾಳಿಯನ್ನು ಮುಂದುವರಿಸ್ತೀವಿ ಅಂತ ಇರಾನ್ ಕೂಡ ದಾಳಿ ನಡೆಸ್ತಾ ಇದೆ. ಈಗಾಗಲೇ 9ನೇ ದಿನಕ್ಕೆ ಈ ಕಾಳಗ ಬಂದಿದೆ. 60 ಜೆಟ್ಗಳನ್ನು ಬಳಕೆ ಮಾಡಿದೆ ಇಸ್ರೇಲ್ ಈ ಗುರಿಯನ್ನ ನಿರ್ದಿಷ್ಟವಾಗಿ ತಲುಪೋ ಸಲುವಾಗಿ. 1000 ಕಿಲೋಮೀಟರ್ ದೂರದಿಂದಲೇ ಈ ಟಾರ್ಗೆಟ್ ಅನ್ನ ಇಟ್ಟಿತ್ತು. ಅದರಂತೆ ಗುರಿಯನ್ನ ತಲುಪಿ ಸಕ್ಸಸ್ ಆಗಿದೆ. ಇಸ್ರೇಲ್ ನಡೆಸಿದಂತಹ ಬಹುತೇಕ ಟಾರ್ಗೆಟ್ಗಳೇನಿತ್ತು ಅದೆಲ್ಲವೂ ಕೂಡ ಯಶಸ್ವಿಯಾಗಿದೆ. ಕೆಲವು ವಿಫಲವಾಗಿದೆ. ಇರಾನ್ನ ಐರನ್ ಡೋಮ್ಗಳು ಅವನ್ನ ತಡೆದಿದೆ. ಆದರೆ ಬಹುತೇಕ ಬಿಲ್ಡಿಂಗ್ಗಳನ್ನು ಧ್ವಂಸ ಮಾಡಿದ್ದಾರೆ, ಕಮಾಂಡರ್ಗಳನ್ನು ಫಿನಿಶ್ ಮಾಡಿದ್ದಾರೆ. ನೆಕ್ಸ್ಟ್ ನಮ್ಮ ಟಾರ್ಗೆಟ್ ಖಮೇನಿ ಎಲ್ಲಿದ್ರೂ ಕೂಡ ಹುಡುಕಿ ಹತ್ಯೆ ಮಾಡ್ತೀವಿ ಅನ್ನುವಂತಹ ಘೋಷಣೆಯನ್ನು ಕೂಡ ಮೊಳಗಿಸಲಾಗಿದೆ. ಈಗಾಗಲೇ ಖಮೇನಿ ಭದ್ರತಾ ಎಲ್ಲೋ ಸೇಫ್ ಆಗಿ ಸೇರ್ಕೊಂಡಿದ್ದಾರೆ. ಎಲ್ಲಿದ್ದಾರೆ ಏನು ಅನ್ನೋದು ನನಗೆ ಗೊತ್ತು ಅಂತ ಈಗಾಗಲೇ ಅಮೆರಿಕ ಕೂಡ ಹೇಳಿದೆ. ಮುಂದುವರೆದಂತೆ ಈ ಸಂಘರ್ಷ ಯಾವ ಹಂತಕ್ಕೆ ಹೋಗುತ್ತೆ, ಎಷ್ಟು ಜನರನ್ನ ಬಲಿ ಪಡೆಯುತ್ತೆ ಮತ್ತು ತಾರ್ಕಿಕ ಅಂತ್ಯ ಕಾಣೋದು ಯಾವ ರೀತಿಯಲ್ಲಿ ಅನ್ನೋದನ್ನ ಕಾದು ನೋಡಬೇಕು. ಇರಾನ್ನ ಬಹುತೇಕ ಭಾಗಗಳನ್ನು ಗುರಿಯಾಗಿಸಿ ಇಸ್ರೇಲ್ ತನ್ನ ಸ್ಥಳದಿಂದಲೇ ನಿರ್ದಿಷ್ಟ ದಾಳಿಯನ್ನು ನಡೆಸಿದೆ. ಹಲವು ಕಡೆಗಳಲ್ಲಿ ಬೆಂಕಿಯ ಉಂಡೆಗಳು ಹೊರಸೂಸ್ತಾ ಇದೆ. ಈಗಾಗಲೇ ಇರಾನ್ನ ಶಸ್ತ್ರಾಸ್ತ್ರ ವಿಭಾಗದ ಕಮಾಂಡರ್ ಎಲ್ಲ ರೀತಿಯಾದಂತಹ ಶಸ್ತ್ರಾಸ್ತ್ರಗಳ ವರ್ಗಾವಣೆ ಏನಿದೆ ಅದರ ಮುಂದಾಳತ್ವವನ್ನು ಈತನೇ ವಹಿಸಿದ್ದ. ಸೊ ಆ ಬುಡಕ್ಕೇನೆ ಇವರು ಟಾರ್ಗೆಟ್ ಮಾಡಿದರೆ ಆಗ ಇರಾನ್ ಇನ್ನಷ್ಟು ತಗ್ಗುತ್ತೆ ಅನ್ನೋದು ಇಸ್ರೇಲ್ನ ಗುರಿಯಾಗಿದೆ. ಆ ಕಾರಣಕ್ಕಾಗಿ ಎಷ್ಟು ಸಾಧ್ಯ ಅಷ್ಟು ಇರಾನ್ನ ವಾಯುನೆಲೆಗಳಿರಬಹುದು ಅಥವಾ ಕಮಾಂಡರ್ಗಳನ್ನು ಮುಗಿಸೋ ವಿಷಯದಲ್ಲಿರಬಹುದು, ಎಲ್ಲದರಲ್ಲೂ ಕೂಡ ಬಿಗಿಯ ಹಿಡಿತವನ್ನು ಸಾಧಿಸ್ತಾ ಇದೆ ಇಸ್ರೇಲ್. ಆದರೆ ಇರಾನ್ ಏನೂ ಆಗಿಲ್ಲ, ನಾವು ಇದನ್ನು ನಾವು ಫೇಸ್ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಹೊರಟಿದ್ದು ಪ್ರತಿ ದಾಳಿಗಳನ್ನ ಮುಂದುವರಿಸಿದೆ. ಸೊ ಕಾರ್ನಲ್ಲಿ ಇರಾನ್ನ ಕಮಾಂಡರ್ ಶಸ್ತ್ರಾಸ್ತ್ರ ವಿಭಾಗದ ಕಮಾಂಡರ್ ಬೆಹನಮ್ ಶಹರಿಯಾರಿ ತಲುಪ್ತಾ ಇದ್ದಂತಹ ಸಂದರ್ಭ. ಸೊ ಅಲ್ಲಿ ಫೋಕಸ್ ಮಾಡಿ ಅಲ್ಲಿಯೇ ಬ್ಲಾಸ್ಟ್ ಮಾಡಿರೋದು. ಸೊ ಆ ಮೂಲಕವಾಗಿ ಖಾತ್ರಿ ಪಡಿಸ್ಕೊಂಡಿದ್ದಾರೆ ಆ ಕಾರ್ನಲ್ಲಿ ಬೆಹನಮ್ ಶಹರಿಯಾರಿ ಇದ್ರು ಅನ್ನೋದನ್ನ ಖಾತ್ರಿ ಪಡಿಸ್ಕೊಂಡಿದ್ದಾರೆ. ಆ ನಿರ್ದಿಷ್ಟ ಗುರಿಯನ್ನು ಇದ್ದಲ್ಲಿಯೇ ತಲುಪಿ ಸಕ್ಸಸ್ ಮಾಡಿಕೊಂಡಿರುವಂತಹ ಇಸ್ರೇಲ್ ಈಗ ಇರಾನ್ಗೆ ಮತ್ತೊಂದು ಆಘಾತವನ್ನು ಮತ್ತೊಂದು ಶಾಕನ್ನು ಕೊಟ್ಟಿದೆ. ಇದನ್ನು ಹೇಗೆ ಇರಾನ್ ಜೀರ್ಣಿಸ್ಕೊಳ್ಳುತ್ತೆ ನೋಡಬೇಕು.